ಎಜಿ ನ್ಯೂಸ್ಗೆ ಸ್ವಾಗತ. ಬೆಳ್ಳಂಬೆಳಗ್ಗೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಜೆಸಿಬಿ ಗರ್ಜನೆಯಾಗಿ ಸರ್ಕಾರಿ ಸ್ಥಳದಲ್ಲಿ ನಿರ್ಮಾಣವಾಗಿರುವ ಅಂಗಡಿಗಳಿಂದ ತೆರವುಗೊಳಿಸುವ ಕಾರ್ಯ ಜರುಗಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದಿಂದ ಕುರುಬನಕಟ್ಟೆಗೆ ತೆರಳುವ ಮಾರ್ಗದ ಇಕ್ಕಡೆಯಲ್ಲಿ ಸರ್ಕಾರಿ ಸ್ಥಳದಲ್ಲಿ ಅಕ್ರಮವಾಗಿ ಅಂಗಡಿಗಳನ್ನು ನಿರ್ಮಿಸಿಕೊಳ್ಳಲಾಗಿತ್ತು. ಈ ಬಗ್ಗೆ ನಾಗಣ್ಣರವರು ಲೋಕಾಯುಕ್ತರಿಗೆ ದೂರು ಕೊಟ್ಟು ಕೊಳ್ಳೇಗಾಲದ ಎಪಿಎಂಸಿ ಬಳಿಯ 10 ಅಂಗಡಿಗಳು ಸರ್ಕಾರಿ ಸ್ಥಳದಲ್ಲಿ ಅಕ್ರಮವಾಗಿ ನಿರ್ಮಾಣವಾಗಿದ್ದು ತೆರವುಗೊಳಿಸುವಂತೆ ದೂರು ಕೊಟ್ಟಿದ್ರು. ಲೋಕಾಯುಕ್ತದಿಂದ ಬಂದು ಸೂಚನೆಯಂತೆ ಕೊಳ್ಳೇಗಾಲದ ತಹಸೀಲ್ದಾರ್ ಅವರು ಬುಧವಾರ ಬೆಳಗ್ಗೆ ಜೆಸಿಬಿ ಮೂಲಕ ಅಕ್ರಮವಾಗಿ ನಿರ್ಮಾಣ ಮಾಡಿಕೊಂಡಿರುವ ಅಂಗಡಿಗಳನ್ನು ತೆರವುಗೊಳಿಸಲು ಜೆಸಿಬಿ ಸಮೇತ ಆಗಮಿಸಿದಾಗ ತಹಸೀಲ್ದಾರ್ ಮತ್ತು ಅಂಗಡಿ ಮಾಲೀಕರ ನಡುವೆ ಮಾತಿನ ಚಕಮಕಿ ನಡೆಯಿತು. ಲೋಕಾಯುಕ್ತದಲ್ಲಿ ನನ್ನ ಮೇಲೆ ಪ್ರಕರಣ ದಾಖಲು ಮಾಡಿ ಅಂತ ಬರ್ಕೊಡಿ ಬರ್ದು ಆಯ್ತಪ್ಪ ಬಿಡ್ತೀನಿ ಬರ್ಕೊಡಿ, ನಾನ್ ಜವಾಬ್ದಾರಿ ಅಂತ ಬರ್ಕೊಡಿ ನಾನ್ ಜವಾಬ್ದಾರಿ ಅಂತ ಬರ್ಕೊಡಿ. ವಾಸಿಗಳೆಲ್ಲ ನೀವು ಬರ್ಕೊಡಿ, ಕೇಳ್ತಿರೋ ನೀವು ತಾನೆ, ನೀವೇ ನಾನ್ ಜವಾಬ್ದಾರಿ. ಅವ್ರ ಏನಾರು ತಗೊಂಡಿಲ್ಲ ನಿಂತ್ಕೊಳ್ತೀರೇನ್ರಿ ನೀವು? ಒಂದ್ಸರಿ ಅರ್ಥ ಮಾಡ್ಕೋಬೇಕು. ಈ ಗೌರ್ಮೆಂಟ್ ಜಾಗದಲ್ಲಿ ಕಟ್ಕೊಬಿಟ್ಟು ಸುಮ್ಮನೆ ತೊಂದರೆ ಕೊಡ್ಕೊತ ಎಷ್ಟು ವರ್ಷದಿಂದ ಇದ್ದೀರಿ ನೀವು? ಇನ್ಯಾರು ತೊಂದರೆ ಕೊಡ್ತಾ ಇದ್ದೀರಿ? ಇದೇನು ಗೌರ್ಮೆಂಟ್ ಜಾಗದಲ್ಲಿ ಕಟ್ಟೋದು ಏನಂತ ಕರೀತಾರೆ ಇದನ್ನ? ಮಾತಾಡ್ಕೊಂಡು ಒಂದು ಬೆಲೆ ಬೇಡ. ನೀವು ಕಟ್ತೋಗಿರೋ ಗೌರ್ಮೆಂಟ್ ಜಾಗದಲ್ಲಿ ನಾವು ಬರ್ತಿದ್ವಾ? ಏನು ಮಾತಾಡ್ತೀರಿ? 5 ಸರಿ ನೋಟಿಸ್ ಬಂದಿದೆ. 2023 ಕೇಸು ಎಲ್ಲ ಇಟ್ಬಿಟ್ಟು ಹೋಗಿದ್ದಾರೆ. ನಾನು ಹೋಗಿ ನಿಂತ್ಕೊಳ್ಳ ಅಲ್ಲಿ ಏನು ಹೇಳ್ಬೇಕು ನಾನು ಅವ್ರಿಗೆ? ಅರ್ಥ ಮಾಡ್ಕೊಳಕ್ಕಾಗಲ್ಲ ಆಗಲ್ಲ ರೀ. ಶುರು ಮಾಡ್ರಪ್ಪ, ಶುರು ಮಾಡಿ. ಬೇಕಾದ್ರೆ ಎತ್ಕೊಳ್ಳಿ, ಬೇಡದ್ರೆ ಬಿಡ್ರಿ, ಶುರು ಮಾಡ್ರಿ. ಯಾವುದೇ ಕಾರಣಕ್ಕೂ ಆಗಲ್ಲ. ನಾನು ಹೇಳಿದ ಅರ್ಥ ಆಗ್ತೀನಿ. ಲಾಸ್ಟ್ 6 ತಿಂಗಳಲ್ಲಿ ಕೊಟ್ಟಿದ್ದಿಲ್ಲ, ಏನು ಮಾಡ್ತಿದ್ರಿ ತೋರಿಸಿ. ನಿಮ್ಗೆ ಗೊತ್ತಿಲ್ಲ ಅಲ್ವಾ? ಮತ್ತೆ ಸುಮ್ಮನೆ ಇರಿ, ಕೇಳಿ ಎಲ್ಲರಿಗೂ. 6 ತಿಂಗಳಿಂದ ಕೊಟ್ಟಿದ್ದೀನ ಕೊಟ್ಟಿಲ್ವಾ ಅಂತ ಹೇಳಿ MLA ಸಾಹೇಬ್ರು ಹೇಳಿರುವಂತ 6 ತಿಂಗಳು ಕಾದಿದ್ದೀನಿ. ಮತ್ತೆ 4 ದಿನದಲ್ಲಿ ಏನ್ ಮಾಡ್ತೀರಿ? ಶುರು ಮಾಡಿ. ಅದನ್ನೇ ನಾನು 6 ತಿಂಗಳಲ್ಲೇ ಹೇಳಿದ್ದು. ಅದನ್ನ ಅವಾಗ ಮಾಡಕ್ಕಾಗಿಲ್ಲ ಅಲ್ವಾ? ಕೊನೆಗೂ ಅಂಗಡಿಗಳ ತೆರವಿಗೆ ತಹಸೀಲ್ದಾರ್ ಮುಂದಾದ್ರು. ಈ ವೇಳೆ ಕೊಳ್ಳೇಗಾಲ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಮಾದಯ್ಯ ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.